ನಮಸ್ಕಾರ. ಗಿಟ್ ಅಂದ್ರೆ ಕೇವಲ ಒಂದು ಸೇವ್ ಬಟನ್ ಅನ್ಕೊಂಡಿದ್ರೆ ಆ ಯೋಚನೆಯನ್ನೇ ಬದಲಾಯಿಸೋ ಸಮಯ ಬಂದಿದೆ. ಯಾಕಂದ್ರೆ ನಾವು ಅದರೊಳಗೆ ಆಳವಾಗಿ ಇಳಿದು ಗಿಟ್ನ ಅಸಲಿ ಶಕ್ತಿಯ ಹಿಂದಿರೋ ಆರ್ಕಿಟೆಕ್ಚರ್ ಅದರ ವಿನ್ಯಾಸವನ್ನ ಅನ್ವೇಷಿಸೋಣ. ಬನ್ನಿ. ಯೋಚನೆ ಮಾಡಿ, ನಾವು ಮಾಡೋ ಪ್ರತಿಯೊಂದು ಸೇವ್ ಕೂಡ ನಮ್ಮ ಪ್ರಾಜೆಕ್ಟ್ನ ಒಂದು ಪರ್ಫೆಕ್ಟ್ ಫೋಟೋ ತರ ಇದ್ರೆ ಹೇಗಿರುತ್ತೆ? ಗಿಟ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಬರೀ ಕಮಾಂಡ್ಸ್ಗಳ ಆಚೆ ನೋಡ್ಬೇಕು. ಅದರ ಮೂಲ ವಿನ್ಯಾಸ, ಅದರ ಆರ್ಕಿಟೆಕ್ಚರ್ ಏನಿದೆ ಅಲ್ವಾ, ಅದನ್ನೇ ನೋಡ್ಬೇಕು. ಯಾಕಂದ್ರೆ ಅದರ ಶಕ್ತಿಯ ರಹಸ್ಯ ಇರೋದೇ ಅಲ್ಲಿ. ಹಿಂದೆಲ್ಲ ಅಂದ್ರೆ ಹಳೆ ಸಿಸ್ಟಮ್ಗಳಲ್ಲಿ ಎಲ್ಲವೂ ಒಂದೇ ಒಂದು ಸೆಂಟ್ರಲ್ ಸರ್ವರ್ ಅನ್ನೋ ಕಪಾಟ್ನಲ್ಲಿರ್ತಿತ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಗೀತು ಕತೆ. ಆದ್ರೆ ಗಿಟ್ ಹಾಗಲ್ಲ, ಅದು ಸಂಪೂರ್ಣವಾಗಿ ಬೇರೆ. ಇಲ್ಲಿ ಪ್ರತಿಯೊಬ್ಬ ಡೆವಲಪರ್ ಹತ್ರನೂ ಇಡೀ ಪ್ರಾಜೆಕ್ಟ್ನ ಸಂಪೂರ್ಣ ಹಿಸ್ಟ್ರಿ ಇರುತ್ತೆ. ಅಕ್ಷರಶಃ ಒಂದು ಕಂಪ್ಲೀಟ್ ಕಾಪಿ. ಅದಕ್ಕೆ ಇದನ್ನ ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಥವಾ ಚಿಕ್ಕದಾಗಿ DVCS ಅಂತ ಕರೆಯೋದು. ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಪ್ರತಿಯೊಂದು ಕ್ಲೋನ್ ಕೂಡ ಒಂದು ಸಂಪೂರ್ಣ ಬ್ಯಾಕಪ್ ಇದ್ದ ಹಾಗೆ. ನಮ್ಮ ಸಿಸ್ಟಮ್ನಲ್ಲಿ ಇಡೀ ಪ್ರಾಜೆಕ್ಟ್ನ ಹಿಸ್ಟ್ರಿ ಇರುತ್ತೆ. ಇದರಿಂದ ದೊಡ್ಡ ಅನುಕೂಲ ಅಂದ್ರೆ ಇಂಟರ್ನೆಟ್ ಇಲ್ವಾ? ಚಿಂತೆ ಇಲ್ಲ, ಆಫ್ಲೈನ್ನಲ್ಲೂ ಆರಾಮಾಗಿ ಕೆಲಸ ಮಾಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಡೇಟಾ ಕೂಡ ಹೆಚ್ಚು ಸೇಫ್ ಆಗಿರುತ್ತೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೇಗಿರುತ್ತೆ ಅಂತ ಒಂದು ಸಣ್ಣ ನೋಟ ನೋಡೋಣ. ನಾವು ಗಿಟ್ನ ಡಿಸ್ಟ್ರಿಬ್ಯೂಟೆಡ್ ಜಗತ್ತು, ಸ್ನ್ಯಾಪ್ಶಾಟ್ಗಳು ಮತ್ತು ಡೆಲ್ಟಾಗಳ ವ್ಯತ್ಯಾಸ, ಅದರ 4 ಮುಖ್ಯ ಪ್ರದೇಶಗಳು, ಒಂದು ಕೋಡ್ ಬದಲಾವಣೆಯ ಪಯಣ, ಬ್ರಾಂಚಿಂಗ್ ಬಗ್ಗೆ ಮತ್ತು ಕೊನೆಗೆ ಇವೆಲ್ಲವನ್ನೂ ಸೇರಿಸಿ ಒಂದು ಗಿಟ್ ಮೆಂಟಲ್ ಮಾಡೆಲ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಗಿಟ್ ಯಾಕೆ ಇಷ್ಟು ಫಾಸ್ಟ್ ಮತ್ತು ಪವರ್ಫುಲ್ ಆಗಿದೆ ಅನ್ನೋ ರಹಸ್ಯವನ್ನ ಭೇದಿಸೋಣ. ಇದರ ವೇಗದ ಹಿಂದಿರೋದು ಸ್ನ್ಯಾಪ್ಶಾಟ್ ಅನ್ನೋ ಒಂದು ಕಾನ್ಸೆಪ್ಟ್. ನೋಡಿ, ಬಹಳಷ್ಟು ಹಳೆಯ ಸಿಸ್ಟಮ್ಗಳು ಹೇಗೆ ಕೆಲಸ ಮಾಡ್ತಿದ್ವು ಅಂದ್ರೆ ಒಂದು ಫೈಲ್ನಿಂದ ಇನ್ನೊಂದು ಫೈಲ್ಗೆ ಆಗಿರೋ ಬದಲಾವಣೆಗಳನ್ನಷ್ಟೇ ಅಂದ್ರೆ ಡಿಫ್ರೆನ್ಸ್ಗಳನ್ನಷ್ಟೇ ಸೇವ್ ಮಾಡ್ತಿದ್ವು. ಇದನ್ನ ಟೆಕ್ನಿಕಲ್ ಆಗಿ ಡೆಲ್ಟಾ ಅಂತ ಅಂತಾರೆ. ಆದ್ರೆ ಗಿಟ್ ಕಥೆ ಬೇರೆ. ಅದು ಕೇವಲ ಬದಲಾವಣೆಗಳ ಮೇಲೆ ಗಮನ ಕೊಡಲ್ಲ. ಬದಲಾಗಿ ಪ್ರತಿ ಬಾರಿ ನಾವು ಕಮಿಟ್ ಮಾಡ್ದಾಗ್ಲೂ ಅದು ಇಡೀ ಪ್ರಾಜೆಕ್ಟ್ನ ಒಂದು ಫೋಟೋ ತೆಗೆಯುತ್ತೆ, ಒಂದು ಕ್ಯಾಮ್ರಾ ಕ್ಲಿಕ್ ಮಾಡ್ದ ಹಾಗೆ. ಇದನ್ನೇ ನಾವು ಸ್ನ್ಯಾಪ್ಶಾಟ್ ಅಂತ ಕರೆಯೋದು. ಇದರ ಅರ್ಥ ಏನು ಅಂದ್ರೆ ಗಿಟ್ ಫೈಲ್ಗಳನ್ನೆಲ್ಲ, ಬದಲಿಗೆ ಫೈಲಿನೊಳಗಿನ ಕಂಟೆಂಟನ್ನು ಟ್ರ್ಯಾಕ್ ಮಾಡುತ್ತೆ. ಅದಕ್ಕೆ ಅದನ್ನ ಒಂದು ಕಂಟೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತನೂ ಹೇಳ್ತಾರೆ. ಪ್ರತಿಯೊಂದು ಕಂಟೆಂಟಿಗೂ ಒಂದು ಯುನೀಕ್ ಐಡಿ ಅಂದ್ರೆ ಹ್ಯಾಶ್ ಸಿಗುತ್ತೆ. ಅದು ಆ ಕಂಟೆಂಟ್ನ ಡಿಜಿಟಲ್ ಫಿಂಗರ್ ಪ್ರಿಂಟ್ ಇದ್ದಾಗೆ. ಓಕೆ, ಸ್ನ್ಯಾಪ್ಶಾಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಈ ಸ್ನ್ಯಾಪ್ಶಾಟ್ಗಳು ಎಲ್ಲಿಗೆ ಹೋಗುತ್ತೆ? ನಮ್ಮ ಕೋಡ್ ಗಿಟ್ನಲ್ಲಿ ಯಾವ ದಾರಿಯಲ್ಲಿ ಪ್ರಯಾಣ ಮಾಡುತ್ತೆ? ಬನ್ನಿ, ನಮ್ಮ ಪ್ರಾಜೆಕ್ಟ್ನ ಈ ನಕ್ಷೆಯನ್ನ ಅಂದ್ರೆ 4 ಮುಖ್ಯ ಪ್ರದೇಶಗಳನ್ನ ನೋಡೋಣ. ಮೊದಲನೇದು ವರ್ಕಿಂಗ್ ಡೈರೆಕ್ಟರಿ, ಅಂದ್ರೆ ನಾವು ಕೋಡ್ ಬರೆಯೋ ಜಾಗ. ಎರಡನೇದು ಸ್ಟೇಜಿಂಗ್ ಏರಿಯಾ ಅಥವಾ ಇಂಡೆಕ್ಸ್. ಇದು ಮುಂದಿನ ಕಮಿಟ್ಗೆ ಯಾವ ಬದಲಾವಣೆಗಳನ್ನ ಕಳಿಸ್ಬೇಕು ಅಂತ ನಾವು ರೆಡಿ ಮಾಡೋ ಜಾಗ. ಮೂರನೇದು ನಮ್ಮದೇ ಕಂಪ್ಯೂಟರ್ನಲ್ಲಿರೋ ಲೋಕಲ್ ರೆಪಾಸಿಟರಿ. ಕೊನೆಯದಾಗಿ 4ನೇದು ರಿಮೋಟ್ ರೆಪಾಸಿಟರಿ. ಇದು ನಮ್ಮ ಟೀಮ್ ಜೊತೆ ಕೋಡ್ ಹಂಚ್ಕೊಳ್ಳೋ ಒಂದು ಕಾಮನ್ ಜಾಗ. ಹಾಗಾದ್ರೆ ಒಂದು ಸಣ್ಣ ಕೋಡ್ ಬದಲಾವಣೆ ಮಾಡಿದಾಗ ಅದು ಈ 4 ಜಾಗಗಳಲ್ಲಿ ಹೇಗೆಲ್ಲ ಓಡಾಡುತ್ತೆ? ಬನ್ನಿ, ಒಂದು ಬದಲಾವಣೆಯ ಜೀವನ ಚಕ್ರವನ್ನೇ ನೋಡೋಣ. ನೋಡಿ, ಈ ಪ್ರಯಾಣ ಶುರುವಾಗೋದೇ ವರ್ಕಿಂಗ್ ಡೈರೆಕ್ಟರಿಯಿಂದ. ಅಲ್ಲಿಂದ ನಮ್ಮ ಬದಲಾವಣೆಗಳನ್ನ ಸ್ಟೇಜಿಂಗ್ ಏರಿಯಾಗೆ ಆಡ್ ಮಾಡ್ತೀವಿ. ಅಲ್ಲಿಂದ ಒಂದು ಸ್ನ್ಯಾಪ್ಶಾಟ್ ಮಾಡಿ ಲೋಕಲ್ ರೆಪಾಸಿಟರಿಗೆ ಕಮಿಟ್ ಮಾಡ್ತೀವಿ. ಫೈನಲಿ ನಮ್ಮ ಕೆಲಸವನ್ನ ಟೀಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಪುಷ್ ಮಾಡ್ತೀವಿ. ಹಾಗೆ ಬೇರೆಯವರ ಕೆಲಸವನ್ನ ತಗೊಳ್ಳಿಕ್ಕೆ ಪುಲ್ ಮಾಡ್ತೀವಿ. ಸಿಂಪಲ್ ಅಲ್ವಾ? ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಸ್ಟೇಜಿಂಗ್ ಏರಿಯಾ ಯಾಕ್ ಬೇಕು? ನಾವು ವರ್ಕಿಂಗ್ ಡೈರೆಕ್ಟರಿಯಿಂದ ನೇರವಾಗಿ ಕಮಿಟ್ ಮಾಡ್ಬೋದಿತ್ತಲ್ವಾ? ಈ ಮಧ್ಯದ ಸ್ಟೆಪ್ ಯಾಕೆ? ಇದೇ ನೋಡಿ ಗಿಟ್ನ ಒಂದು ಸೂಪರ್ ಪವರ್ಫುಲ್ ಫೀಚರ್. ಆದ್ರೆ ಇದನ್ನ ಬಹಳಷ್ಟು ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಸ್ಟೇಜಿಂಗ್ ಏರಿಯಾ ಇರೋದು ನಮಗೆ ಸಂಪೂರ್ಣ ಕಂಟ್ರೋಲ್ ಕೊಡ್ಲಿಕ್ಕೆ. ಯೋಚನೆ ಮಾಡಿ, ನೀವು ಒಂದೇ ಸಲ 5-6 ಬದಲಾವಣೆಗಳನ್ನ ಮಾಡಿರ್ತೀರಾ. ಆದ್ರೆ ಅದರಲ್ಲಿ ಕೇವಲ 2ಕ್ಕೆ ಸಂಬಂಧಿಸಿದ ಬದಲಾವಣೆಗಳನ್ನ ಮಾತ್ರ ಒಂದು ಕಮಿಟ್ ಆಗಿ ಮಾಡಬೇಕು. ಆಗ ಈ ಸ್ಟೇಜಿಂಗ್ ಏರಿಯಾ ಸಹಾಯಕ್ಕೆ ಬರುತ್ತೆ. ನಮಗೆ ಬೇಕಾದ ಬದಲಾವಣೆಗಳನ್ನಷ್ಟೇ ಆಯ್ಕೆ ಮಾಡಿ ಒಂದು ಅಚ್ಚುಕಟ್ಟಾದ ತಾರ್ಕಿಕವಾದ ಕಮಿಟ್ ಮಾಡ್ಲಿಕ್ಕೆ ಇದು ನಮಗೆ ಅವಕಾಶ ಕೊಡುತ್ತೆ. ಗಿಟ್ನ ಇದೇ ಅದ್ಭುತ ವಿನ್ಯಾಸದಿಂದ ನಾವು ಸಮಾನಾಂತರ ಜಗತ್ತುಗಳನ್ನೇ ಸೃಷ್ಟಿಸಬಹುದು. ಅಂದ್ರೆ ಒಂದೇ ಪ್ರಾಜೆಕ್ಟ್ನಲ್ಲಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಬಹುದು. ಅದು ಕೂಡ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದ ಹಾಗೆ. ಇದೇ ಹೇಗೆ ಸಾಧ್ಯ? ಬ್ರಾಂಚಿಂಗ್ ಅನ್ನೋ ಕಾನ್ಸೆಪ್ಟ್ನಿಂದ. ಹಾಗಿದ್ರೆ ಬ್ರಾಂಚ್ ಅಂದ್ರೆ ಏನು? ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಮುಖ್ಯ ಪ್ರಾಜೆಕ್ಟಿನ ಹಾದಿಗೆ ಯಾವುದೇ ತೊಂದರೆ ಕೊಡದೆ ಒಂದು ಹೊಸ ಫೀಚರ್ ಅಥವಾ ಬಗ್ ಫಿಕ್ಸ್ ಮಾಡ್ಲಿಕ್ಕೆ ಒಂದು ಸಪರೇಟ್ ದಾರಿ ಮಾಡ್ಕೊಳ್ಳೋದು.
ಇದೊಂದು ಸ್ವತಂತ್ರವಾದ ಡೆವಲಪ್ಮೆಂಟ್ ಲೈನ್. ಡೆವಲಪರ್ಗಳು ಈ ಸಪರೇಟ್ ಬ್ರಾಂಚ್ನಲ್ಲಿ ತಮ್ಮ ಕೆಲಸವನ್ನೆಲ್ಲ ಮುಗಿಸಿ ಎಲ್ಲವೂ ಸರಿ ಇದೆ ಅಂತ ಖಚಿತಪಡಿಸ್ಕೊಂಡ ಮೇಲೆ ಅದನ್ನ ವಾಪಸ್ ತಂದು ಮುಖ್ಯ ಪ್ರಾಜೆಕ್ಟ್ನ ಹಾದಿಗ ಸೇರಿಸ್ಬಿಡ್ಬೋದು. ಇದನ್ನೇ ಮರ್ಜಿಂಗ್ ಅಂತ ಕರೆಯೋದು. ಸರಿ, ನಾವು ಇಲ್ಲಿವರೆಗೂ ಮಾತಾಡಿದ ಎಲ್ಲಾ ವಿಷಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಚಿತ್ರಣವನ್ನ ಅಂದ್ರೆ ಒಂದು ಗಿಟ್ ಮೆಂಟಲ್ ಮಾಡೆಲ್ ಈಗ ನೋಡೋಣ. ನೋಡಿ, ಈ ಟೇಬಲ್ ಎಲ್ಲವನ್ನೂ ಒಟ್ಟಿಗೆ ತಂದಿದೆ. ವರ್ಕಿಂಗ್ ಡೈರೆಕ್ಟರಿ, ಸ್ಟೇಜಿಂಗ್ ಏರಿಯಾ, ಲೋಕಲ್ ಮತ್ತು ರಿಮೋಟ್ ರೆಪಾಸಿಟರಿ, ಈ 4 ಜಾಗಗಳ ಉದ್ದೇಶ ಏನು ಮತ್ತು ಅವುಗಳ ಜೊತೆ ಮಾತಾಡ್ಲಿಕ್ಕೆ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಯಾವ ಕಮಾಂಡ್ಗಳನ್ನ ಬಳಸಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಇದು ಇಡೀ ಗಿಟ್ ಲೈಫ್ ಸೈಕಲ್ನ ಒಂದು ಪರ್ಫೆಕ್ಟ್ ಸಾರಾಂಶ. ಈಗ ಗಿಟ್ನ ಈ ಆರ್ಕಿಟೆಕ್ಚರ್ ಬಗ್ಗೆ ತಿಳಿದುಕೊಂಡ ಮೇಲೆ ಮುಂದಿನ ಬಾರಿ ಗಿಟ್ ಕಮಿಟ್ ಮಾಡುವಾಗ ಅದರ ಬಗ್ಗೆ ಯೋಚಿಸೋ ರೀತಿ ಬದಲಾಗುತ್ತೆ ಅಲ್ವಾ? ಯಾಕಂದ್ರೆ ಗಿಟ್ ಅಂದ್ರೆ ಬರೀ ಕಮಾಂಡ್ಗಳ ಒಂದು ಸೆಟ್ ಅಲ್ಲ, ಅದು ನಮ್ಮ ಕೆಲಸವನ್ನ ಹೆಚ್ಚು ಅಚ್ಚುಕಟ್ಟಾಗಿ, ಅರ್ಥಪೂರ್ಣವಾಗಿ ಮತ್ತು ಒಟ್ಟಾಗಿ ಮಾಡ್ಲಿಕ್ಕೆ ಸಹಾಯ ಮಾಡುವ ಒಂದು ಅದ್ಭುತ ವ್ಯವಸ್ಥೆ.